ಕಲ್ಪಿಸ್ಕೊಳ್ಳಿ, ನೀವು ಹುಟ್ಟುಹಬ್ಬದ ಶುಭಾಶಯ ಪತ್ರವನ್ನ ತಯಾರಿಸಿದ್ದೀರಾ ಮತ್ತು ಅದನ್ನ ಅಲಂಕಾರ ಮಾಡಲು ಒಂದು ರಿಬ್ಬನ್ ಅನ್ನ ಕತ್ತರಿಸಬೇಕಾಗಿದೆ. ನೀವು ಅದನ್ನ ಒಂದು ಮಾಪಕದ ಸಹಾಯದಿಂದ ಅಳಿತೀರಿ. ರಿಬ್ಬನ್ನ ತುದಿ 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ಗಳ ನಡುವೆ ಕಂಡು ಬರ್ತಾ ಇದೆ. ಈಗ ಯಾರಾದ್ರೂ ರಿಬ್ಬನ್ನ ಉದ್ದ ಎಷ್ಟು ಅಂತ ಕೇಳಿದ್ರೆ ನೀವು ಏನಂತ ಹೇಳ್ತೀರಿ? 3 ಸೆಂಟಿಮೀಟರ್ ಅಂತಾನಾ, 4 ಸೆಂಟಿಮೀಟರ್ ಅಂತಾನಾ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಇಲ್ಲೇ ಸಮಸ್ಯೆ ಇರೋದು. ಯಾವುದಾದರೂ ಅಳತೆ ಒಂದು ಪೂರ್ಣ ಸಂಖ್ಯೆಯ ಮೇಲೆ ನಿಖರವಾಗಿ ಬಾರದಿದ್ದಾಗ ನಮ್ಮ ಸಾಮಾನ್ಯ ಎಣಿಕೆ ಘಟಕಗಳಾದ 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್ಗಳು ಸರಿಯಾದ ಉತ್ತರವನ್ನ ನೀಡಲು ಸಾಧ್ಯವಾಗುವುದಿಲ್ಲ. ಆದ್ರಿಂದ 3 ಮತ್ತು 4ರ ನಡುವಿನ ಅಂತರವನ್ನ ನಾವು ಇನ್ನೂ ಚಿಕ್ಕ ಭಾಗಗಳಾಗಿ ವಿಭಜಿಸಿಕೊಳ್ಬೇಕಾಗ್ತದೆ. ಆದ್ರೆ ಆ ಭಾಗಗಳು ಎಷ್ಟು ಚಿಕ್ಕದಾಗಿರ್ಬೇಕು ಅದನ್ನ ಈಗ ಕಂಡುಕೊಳ್ಳೋಣ. 0 ಮತ್ತು 1ರ ನಡುವೆ ಇರುವಂತಹ ಅಂತರವನ್ನ ದೊಡ್ಡದು ಮಾಡಿಕೊಂಡು 10 ಸಮಭಾಗಗಳನ್ನಾಗಿ ವಿಭಜಿಸಿಕೊಳ್ಳೋಣ. ಅಂದ್ರೆ ಒಂದು ಘಟಕದಲ್ಲಿ 10 ಸಮಭಾಗಗಳಿರುತ್ತೆ. ಇಲ್ಲಿರೋ ಪ್ರತಿಯೊಂದು ಭಾಗ ಬಂದು ಒಂದು ಘಟಕದ 10ನೇ ಒಂದು ಭಾಗವನ್ನ ಪ್ರತಿನಿಧಿಸುತ್ತೆ. 0 ನಂತರ ಕಂಡುಬರ್ತಿರುವ ಈ ಗುರುತನ್ನ ನಾವು 1/10 ಅಂತ ಬರ್ಕೊಳ್ತೇವೆ ಮತ್ತು ಇದನ್ನ 10ನೇ ಒಂದು ಅಂತ ಕರಿತೇವೆ. ಇದನ್ನ 10ನೇ 2 ಅಂತೇಳಿ ಅಥವಾ 2 10ನೇ ಒಂದುಗಳು ಅಂತ ಕರಿತೇವೆ. ಅದೇ ರೀತಿ ಈ ಗುರುತನ್ನ 10ನೇ 9 ಅಂತ ಕರಿತೇವೆ ಮತ್ತು ಇದನ್ನ 10ನೇ 10 ಅಥವಾ 1 ಅಂತ ಕರಿತೇವೆ. ಈ ರೀತಿ ಇಲ್ಲಿರುವ ಪ್ರತಿ ಭಾಗವನ್ನ ನಾವು 10ನೇ ಒಂದು ಭಾಗವಾಗಿ ಪರಿಗಣಿಸ್ತೇವೆ. ಈಗ ಇದೇ ರೀತಿ 3 ಮತ್ತು 4ರ ನಡುವೆ ಇರುವಂತಹ ಅಂತರವನ್ನ ದೊಡ್ಡದು ಮಾಡಿಕೊಂಡು 10 ಸಮಭಾಗಗಳಾಗಿ ವಿಭಜಿಸಿಕೊಳ್ಳೋಣ. ಹಾಗಾದ್ರೆ ರಿಬ್ಬನ್ನ ಉದ್ದ ಎಷ್ಟು? ಅದು 3ರ ನಂತರ ಕಂಡು ಬರ್ತಾ ಇದೆ. ಅಂದ್ರೆ 3ರ ನಂತರ 4 ಸಣ್ಣ ಗುರುತುಗಳನ್ನ ಒಳಗೊಂಡಿದೆ ರಿಬ್ಬನ್ನ ಉದ್ದ. ಅಂದ್ರೆ 3 ಪ್ಲಸ್ 4 10ನೇ ಒಂದುಗಳಿದೆ ಅಥವಾ 3 ಮತ್ತು 4/10 ಇದೆ. ಈ ಗುರುತುಗಳು 3ರ ನಂತರ ಕಂಡು ಬರ್ತಿರೋದ್ರಿಂದ ಇದನ್ನ ನಾವು 3 10ನೇ 1, 3 10ನೇ 2, 3 10ನೇ 4 ಅಂತ ಕರಿತೇವೆ. ಅದೇ ರೀತಿ 4ಅನ್ನ ನಾವು ಹೇಗೆ ಈ ರೀತಿ ಪ್ರತಿನಿಧಿಸೋದು ಅಂದ್ರೆ 4ಅನ್ನ ನಾವು 3 10ನೇ 10 ಅಂತ ಬರ್ಕೊಳ್ಬಹುದು ಅಥವಾ 3 ಪ್ಲಸ್ 10/10 ಅಂತೇಳಿ ಅಂದ್ರೆ 3 ಪ್ಲಸ್ 1 ಅಂದ್ರೆ 4 ಅಂತ ಬರ್ಕೊಳ್ಬಹುದು. ಈ ರೀತಿ ರಿಬ್ಬನ್ನ ಉದ್ದ ಏನಾಗಿರುತ್ತೆ? 3 ಪ್ಲಸ್ 4/10 ಅಥವಾ 3 4/10ಕ್ಕೆ ಸಮವಾಗಿರುತ್ತೆ. ಮತ್ತು ಇದನ್ನ ಓದೋ ವಿಧಾನ ಬಂದು 3 ಮತ್ತು 4 10ನೇ ಒಂದುಗಳು ಅಂಥೇಳಿ ಅಥವಾ 3 ಮತ್ತು 10ನೇ 4 ಅಂತ ಕೂಡ ಓದ್ಬೋದು. ಹೀಗೆ ನಮ್ಮ ಮಾಪಕ ಮೊದಲಿಗಿಂತ 10 ಪಟ್ಟು ಹೆಚ್ಚು ನಿಖರವಾಗಿದೆ. ಭಿನ್ನಾಂಶ ಘಟಕಗಳನ್ನ ಹೊಂದಿರುವ ಕೆಲವು ಸಂಖ್ಯೆಗಳನ್ನ ಮತ್ತು ಅವುಗಳನ್ನ ಹೇಗೆ ಓದೋದು ಎಂಬುದನ್ನ ನೋಡೋಣ. ಇಲ್ಲಿ 4 ಮತ್ತು 1/10 ಇದೆ ಅಂದ್ರೆ ಇದರ ಅರ್ಥ ಬಂದು 4 ಪೂರ್ಣ ಘಟಕಗಳು ಮತ್ತು ಇನ್ನೊಂದು ಸಣ್ಣ 10ನೇ ತುಣುಕು ಇದೆ ಅಂತ ಹೇಳಿ. ಮತ್ತು ಇದನ್ನ ಓದೋ ವಿಧಾನ ಬಂದು 4 ಮತ್ತು 10ನೇ 1. 4/10 ಇದೆ ಅಂದ್ರೆ ಇದರ ಅರ್ಥ ಬಂದು 4 10ನೇ ಒಂದುಗಳಿದೆ ಅಂತೇಳಿ. ಅಂದ್ರೆ 0 ಮತ್ತು 1ರ ನಡುವೆ ಕಂಡು ಬರುವಂತಹ 4 10ನೇ ಒಂದುಗಳು ಇದಾಗಿರುತ್ತೆ. ಇದನ್ನ ನಾವು 10ನೇ 4 ಅಂತ ಕೂಡ ಓದ್ಬೋದು. 41/10 ಇದೆ ಅಂದ್ರೆ ಇದನ್ನ ನೋಡಿದಾಗ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಆದ್ರೆ ಇದರ ಅರ್ಥ ಬಂದು 41 10ನೇ ಒಂದುಗಳಿದೆ ಅಂತ ಹೇಳಿ. 41 10ನೇ ಒಂದುಗಳನ್ನ ನಾವು 40 10ನೇ ಒಂದುಗಳು ಪ್ಲಸ್ 1 10ನೇ 1 ಅಂತ ಬರ್ಕೊಳ್ಬೋದಲ್ವಾ? ಅಂದ್ರೆ ಇದು 40 × 1/10 ಪ್ಲಸ್ 1/10ಕ್ಕೆ ಸಮ. ಈಗ 40 ಮತ್ತು 10ನ್ನ ರದ್ದು ಮಾಡಿದ ನಂತರ ನಮ್ಗೆ 4 ಪ್ಲಸ್ 1/10 ಅಂದ್ರೆ ಇದು ಮತ್ತೆ 4 ಮತ್ತು 10ನೇ ಒಂದಕ್ಕೆ ಸಮ. ಅಂದ್ರೆ ಮೊದಲಿಗೆ ನಾವು ನೋಡಿದ್ವಲ್ಲ ಅದೇ ಒಂದು ಭಿನ್ನ ರಾಶಿಯನ್ನ ಇದು ಕೂಡ ಸೂಚಿಸುತ್ತೆ. 41 ಮತ್ತು 1/10 ಯಾವ ಸಂಖ್ಯೆಯನ್ನ ಸೂಚಿಸುತ್ತೆ ಅಂತ ನೋಡೋದಾದ್ರೆ ಇದು 41 ಪೂರ್ಣ ಘಟಕಗಳನ್ನ ಹೊಂದಿದೆ ಮತ್ತು ಇನ್ನೊಂದು ಸಣ್ಣ 10ನೇ ತುಣುಕಿದೆ. ಅಂದ್ರೆ ಇದನ್ನ ನಾವು 41 ಮತ್ತು 10ನೇ 1 ಅಂತ ಓದ್ಬೋದು. ಇಲ್ಲಿ ನಾವು ಗಮನಿಸಬೇಕಾಗಿರುವ ಮುಖ್ಯ ವಿಷಯ ಏನು ಅಂದ್ರೆ ಪ್ರತಿ ಬಾರಿ ನಾವು ಮಿಶ್ರ ಭಿನ್ನ ರಾಶಿಯನ್ನ ಓದುವಾಗ ಮತ್ತು ಅನ್ನುವ ಪದವನ್ನ ಬಳಸ್ತೇವೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಈ ಉದಾಹರಣೆಯಲ್ಲಿ ಒಂದು ಚಾಕ್ಲೇಟ್ನ ತುಂಡಿದೆ. ಈ ಚಾಕ್ಲೇಟ್ನ ತುಂಡಿನ ಉದ್ದ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನಾವು ನೋಡ್ಬೋದು ಚಾಕ್ಲೇಟ್ನ ತುಂಡು 2ರ ನಂತರ ಕಂಡುಬರ್ತಿರುವ
7 ಹತ್ತನೇ ಒಂದುಗಳನ್ನ ಒಳಗೊಂಡಿದೆ. ಅಂದ್ರೆ 2 ಪೂರ್ಣ ಘಟಕಗಳು, ಅದರಿಂದ 2 ಪ್ಲಸ್ 7 ಹತ್ತನೇ ಒಂದುಗಳು ಅಂದ್ರೆ 7 ಡಿವೈಡೆಡ್ ಬೈ 10. ಅಂದ್ರೆ 2 7 ಡಿವೈಡೆಡ್ ಬೈ 10ಕ್ಕೆ ಸಮ. ಮತ್ತು ಇದನ್ನ ಓದೋದು ಬಂದು 2 ಮತ್ತು 7 ಹತ್ತನೇ ಒಂದುಗಳು ಅಂತ. ಇದನ್ನ ಮತ್ತೊಂದು ವಿಧಾನದಲ್ಲಿ ಕೂಡ ನಾವು ಬರ್ಕೊಳ್ಬಹುದು. ಅದ್ ಹೇಗೆ ಅಂದ್ರೆ 2 ಪೂರ್ಣ ಘಟಕಗಳಿರೋದ್ರಿಂದ ಪ್ರತಿ ಘಟಕದಲ್ಲಿ 10 ಹತ್ತನೇ ಒಂದುಗಳಿದೆ ಅಂತ ನಾವು ನೋಡಿದ್ವಿ. 2 ಘಟಕಗಳಾದ್ರಿಂದ 20 ಹತ್ತನೇ ಒಂದುಗಳಿರುತ್ತೆ. ಅಂದ್ರೆ 20 ಡಿವೈಡೆಡ್ ಬೈ 10 ಪ್ಲಸ್ 7 ಡಿವೈಡೆಡ್ ಬೈ 10 ಅಂತ ಬರ್ಕೊಳ್ಬಹುದು. ಒಟ್ಟಿಗೆ 27 ಡಿವೈಡೆಡ್ ಬೈ 10. ಮತ್ತು ಇದನ್ನ ಓದೋದು ಬಂದು 27 ಹತ್ತನೇ ಒಂದುಗಳು ಅಂತ ಹೇಳಿ. ಅಂದ್ರೆ ನಾವು ನೋಡ್ಬೋದು ಒಂದೇ ಸಂಖ್ಯೆಯನ್ನ ನಾವು 2 ವಿಭಿನ್ನ ರೀತಿಯಲ್ಲಿ ಬರ್ಕೊಂಡ್ವಿ. ಎರಡೂ ಒಂದೇ ಉದ್ದವನ್ನ ಸೂಚಿಸ್ತಾ ಇದೆ. ವ್ಯತ್ಯಾಸ ಏನು ಅಂದ್ರೆ ಅವುಗಳನ್ನ ಬರೆಯೋ ವಿಧಾನ ಮಾತ್ರ. ಸಬಾಷ್, ಹತ್ತನೇ ಒಂದುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ವಿ. ಆದ್ರೆ ಈಗ ಒಂದು ಹೊಸ ಪರಿಸ್ಥಿತಿ ಎದುರಾಗಿದೆ. ಅದೇನಂದ್ರೆ ಮಾಪಕದ ಮೇಲೆ ಇರುವ ಈ ಕಾಗದದ ತುಂಡನ್ನ ಗಮನಿಸಿ. ಅದರ ಅಂಚು 2 ಹತ್ತನೇ ಒಂದು ಭಾಗಗಳ ಗುರುತುಗಳ ನಡುವೆ ಕಂಡು ಬರ್ತಾ ಇದೆ. ಅದರ ಉದ್ದ 4 ಹತ್ತನೇ 4ಕ್ಕಿಂತ ಹೆಚ್ಚು ಮತ್ತು 4 ಹತ್ತನೇ 5ಕ್ಕಿಂತ ಕಡಿಮೆ ಕಂಡು ಬರ್ತಾ ಇದೆ. ಅದು ನಿಖರವಾಗಿ ಎಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಲು ಸಾಧ್ಯವಾಗ್ತಾ ಇಲ್ಲ. ಇದೇ ಸಮಸ್ಯೆಯನ್ನ ನಾವು ಮೊದಲು ಪೂರ್ಣ ಸಂಖ್ಯೆಗಳ ಸಂದರ್ಭದಲ್ಲಿ ಕೂಡ ಎದುರಿಸಬೇಕಾಯಿತು. ಆಗ ನಾವು ಆ ಸಮಸ್ಯೆಯನ್ನ ಹತ್ತನೇ ಒಂದು ಭಾಗಗಳಾಗಿ ವಿಭಜಿಸುವ ಮೂಲಕ ಪರಿಹರಿಸ್ಕೊಂಡ್ವಿ. ಈಗ ಅದೇ ವಿಧಾನವನ್ನ ಮತ್ತೊಮ್ಮೆ ಬಳಸೋಣ. ಪ್ರತಿಯೊಂದು ಹತ್ತನೇ ಒಂದು ಭಾಗವನ್ನ ಇನ್ನೂ 10 ಚಿಕ್ಕ ಸಮಾನ ಭಾಗಗಳಾಗಿ ವಿಭಜಿಸಿದ್ರೆ ಹೇಗೆ? ಒಂದು ಹತ್ತನೇ ಒಂದು ಭಾಗವನ್ನ 10 ಸಮಭಾಗಗಳಾಗಿ ವಿಭಜಿಸಿದಾಗ ಪ್ರತಿ ಚಿಕ್ಕ ಭಾಗವನ್ನ 100ನೇ ಒಂದು ಭಾಗ ಅಂತ ಕರೀತೇವೆ. ಮತ್ತು ಇದನ್ನ 1 ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ತೇವೆ. ಈಗ ಕಾಗದದ ಅಂಚು ಈ 2 ಗುರುತುಗಳ ನಡುವೆ ಕಂಡು ಬರ್ತಾ ಇರೋದ್ರಿಂದ, ಅಂದ್ರೆ ಅದರ ಉದ್ದವನ್ನ 100ನೇ ಒಂದು ಭಾಗಗಳ ಸಹಾಯದಿಂದ ಇನ್ನಷ್ಟು ನಿಖರವಾಗಿ ಅಳೆಯಬಹುದು. ಈಗ 100ನೇ ಒಂದು ಭಾಗವನ್ನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಯೋಚನೆ ಮಾಡಿ. ಮೊದಲ 10 ಹತ್ತನೇ ಒಂದು ಭಾಗಗಳು ಸೇರಿದಾಗ ಒಂದು ಪೂರ್ಣ ಘಟಕಗಳಿಗೆ ಸಮವಾಗಿರುತ್ತೆ. ಅದೇ ರೀತಿ 100 100ನೇ ಒಂದುಗಳು ಸೇರಿದಾಗ ಒಂದು ಘಟಕಕ್ಕೆ ಸಮವಾಗಿರುತ್ತೆ. ಅಂದ್ರೆ 100ನೇ ಒಂದು ಭಾಗ ಬಂದು 10ನೇ ಒಂದು ಭಾಗಕ್ಕಿಂತ ಚಿಕ್ಕ ಘಟಕವಾಗಿರುತ್ತೆ. ಅಂದ್ರೆ 10ನೇ ಒಂದು ಭಾಗವನ್ನ 10 ಸಮಭಾಗಗಳಾಗಿ ವಿಭಜಿಸಿದಾಗ 100ನೇ ಒಂದುಗಳು ಸಿಗೋದು. ಅಂದ್ರೆ ಇಲ್ಲಿ ಒಟ್ಟು 10 ಹತ್ತನೇ ಒಂದುಗಳಿದೆ. ಪ್ರತಿ ಹತ್ತನೇ ಒಂದಲ್ಲಿ 10 100ನೇ ಒಂದುಗಳಿದೆ. ಅಂದ್ರೆ ಒಟ್ಟು 100 100ನೇ ಒಂದುಗಳು ಸೇರಿದಾಗ ಒಂದು ಘಟಕಕ್ಕೆ ಸಮವಾಗಿರುತ್ತೆ. ಈಗ 10ನೇ ಒಂದಕ್ಕೂ ಮತ್ತು 100ನೇ ಒಂದಕ್ಕೂ ಇರುವಂತಹ ಸಂಬಂಧ ಏನು ಅಂತ ನಾವು ನೋಡಿದ್ರೆ, 10 100ನೇ ಒಂದುಗಳು ಸೇರಿದ್ರೆ 1 ಹತ್ತನೇ ಒಂದಾಗುತ್ತೆ. ಒಟ್ನಲ್ಲಿ 100ನೇ ಒಂದು 10ನೇ ಒಂದಕ್ಕಿಂತ ಒಂದು ಚಿಕ್ಕ ಘಟಕವಾಗಿರುತ್ತೆ. ಈಗ ಮತ್ತೆ ನಮ್ಮ ಕಾಗದದ ತುಂಡಿನ ಕಡೆ ಬರೋಣ. ಇದರ ಉದ್ದವನ್ನ ಅಳೆಯೋಣ. ಅದು 4 ಮತ್ತು 4 ಡಿವೈಡೆಡ್ ಬೈ 10ರ ನಂತರ ಇರುವಂತಹ 3ನೇ ಚಿಕ್ಕ ಗುರುತಿನಲ್ಲಿ ಕೊನೆಗೊಳ್ಳುತ್ತಾ ಇದೆ ಅಂತ ನಮ್ಗೆ ಕಾಣುತ್ತೆ. ಅಂದ್ರೆ ಅದರ ಉದ್ದ ಏನಾಗಿರುತ್ತೆ? 4 ಪೂರ್ಣ ಘಟಕಗಳು ಮತ್ತು 4 ಹತ್ತನೇ ಒಂದುಗಳು ಮತ್ತು 3 100ನೇ ಒಂದುಗಳಿಗೆ ಸಮವಾಗಿರುತ್ತೆ. ಮತ್ತು ಇದನ್ನ ಓದೋ ವಿಧಾನ ಬಂದು 4 ಮಾನ ಮತ್ತು 4 ಹತ್ತನೇ ಒಂದುಗಳು ಮತ್ತು 3 100ನೇ ಒಂದುಗಳು ಅಂತ ಹೇಳಿ. ಇಲ್ಲೊಂದು ಬಹಳ ಆಸಕ್ತಿದಾಯಕ ವಿಷಯ ಏನಂದ್ರೆ, ಒಂದೇ ಅಳತೆಯನ್ನ 3 ವಿಭಿನ್ನ ರೀತಿಗಳಲ್ಲಿ ಬರ್ಕೊಳ್ಬಹುದು. ಆದ್ರೆ 3 ಒಂದೇ ಅಳತೆಯನ್ನ ಸೂಚಿಸುತ್ತೆ. ಪ್ರತಿ ಹತ್ತನೇ ಒಂದು ಬಂದು 10 100ನೇ ಒಂದುಗಳಿಗೆ ಸಮ ಅಂತ ನೋಡಿದ್ವಿ ನಾವು. ಇಲ್ಲಿ 4 ಹತ್ತನೇ ಒಂದುಗಳಿರೋದ್ರಿಂದ ಅದು 40 100ನೇ ಒಂದುಗಳಿಗೆ ಸಮವಾಗಿರುತ್ತೆ. 40 100ನೇ ಒಂದುಗಳು ಪ್ಲಸ್ 3 100ನೇ ಒಂದುಗಳು ಅಂದ್ರೆ 43 ಡಿವೈಡೆಡ್ ಬೈ 100ಕ್ಕೆ ಸಮವಾಗಿರುತ್ತೆ. ಮತ್ತು ಇದನ್ನ ನಾವು ಓದೋ ವಿಧಾನ ಬಂದು 4 ಮತ್ತು 100ನೇ 43 ಅಂತ ಹೇಳಿ. ಅದೇ ರೀತಿ ಪ್ರತಿ ಘಟಕದಲ್ಲಿ 100 100ನೇ ಒಂದುಗಳಿದೆ ಅಂತ ನೋಡಿದ್ವಿ. 4 ಘಟಕಗಳಿರೋದ್ರಿಂದ 4 ಇಂಟು 100 400 100ನೇ ಒಂದುಗಳಿರುತ್ತೆ. ಅಂದ್ರೆ ಒಟ್ಟು 443 ಡಿವೈಡೆಡ್ ಬೈ 100ಕ್ಕೆ ಸಮ. ಮತ್ತು ಇದನ್ನ ಓದೋ ವಿಧಾನ ಬಂದು 400 ಮತ್ತು 100ನೇ 43. ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಪ್ರಮುಖ ನಿಯಮಗಳೇನಂದ್ರೆ, 10 ಹತ್ತನೇ ಒಂದುಗಳು ಸೇರಿದಾಗ ಒಂದು ಘಟಕವಾಗುತ್ತೆ. 10 100ನೇ ಒಂದುಗಳು ಸೇರಿದಾಗ 10ನೇ ಒಂದಾಗತ್ತೆ. 100 100ನೇ ಒಂದುಗಳು ಸೇರಿದಾಗ ಮತ್ತೆ ಒಂದು ಘಟಕವಾಗುತ್ತೆ.
ಅಂದ್ರೆ ಘಟಕಗಳನ್ನ 10, 100, 1000 ಇತ್ಯಾದಿ ಸಮಾನ ಭಾಗಗಳಾಗಿ ವಿಭಜಿಸುವ ಈ ವ್ಯವಸ್ಥೆಯೇ ದಶಮಾಂಶಗಳ ಆಧಾರವಾಗಿದೆ. ಇದೇ ಕಲ್ಪನೆಯ ನೆರವಿನಿಂದ ನಾವು ಪೂರ್ಣ ಸಂಖ್ಯೆಗಳ ನಡುವಿನ ಅಳತೆಗಳನ್ನ ಇನ್ನಷ್ಟು ನಿಖರವಾಗಿ ಸೂಚಿಸಬಹುದು.